ಭಾಷೆಯಿಲ್ಲೇ ಯದಾ ಯದಾ ಹಿ ಸಮಯ ಸಮಯ ಹೇಳುತ್ತೆ. ಅವಳು ಬರ್ತಿದ್ದಾಳೆ ದಾಮಿನಿ, ನಿನ್ನ ವಿಧಾತೆ, ನಿನ್ನ ಜೀವನಕ್ಕೆ ಬರ್ತಿದ್ದಾಳೆ. ಸಾರಿ. ಇರಿ, ನಾನೇ ಮೊದಲು ಹೇಳ್ಬಿಡ್ತೀನಿ. ಬೇಡ ಬೇಡ, ನಾನು ಹೇಳ್ಬೇಕಾಗಿರೋದನ್ನ ಹೇಳ್ಬಿಟ್ರೇನೆ ನನಗೆ ಸಮಾಧಾನ. ನಾನು ಫಸ್ಟ್ ಹೇಳ್ಬಿಡ್ತೀನಿ, ಅದಾದ್ಮೇಲೆ ನೀವು ಹೇಳಿ. ಇಲ್ಲ ಇಲ್ಲ, ಮೊದಲು ನಾನು ಹೇಳಿ ಸಮಾಧಾನ ಮಾಡ್ಕೋತೀನಿ, ಆಮೇಲೆ ನೀವೇನ್ ಬೇಕಾದ್ರೂ ಹೇಳಿ. ಇದೊಳ್ಳೆ ಕಥೆ ಆಯ್ತಲ್ರಿ, ಮೊದಲು ನಾನು ತಾನೇ ಹೇಳಿದ್ದು. ಹೇಳ್ಬಿಟ್ರೆ ಸರಿ, ನೀನೇ ಮೊದಲು ಹೇಳು. ಪರವಾಗಿಲ್ಲ, ನೀವೇ ಮೊದಲು ಹೇಳಿ. ಸಾರಿ ಗುಳಿ, ನನ್ನಿಂದ ನೀನ್ ಜೈಲಲ್ಲಿ ಕಳಿಯೋಗಾಯ್ತು. ನೀನಾಗಿ ನಿನ್ ಕಾಲ್ ಕರ್ಕೊಂಡು ಜಗ್ಲಕ್ ಬಂದಿರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಏನೋ ನಾನ್ ಜಗಳ ಮಾಡೋದ್ನ? ಸಾರಿ ಕೇಳ್ಬಿಟ್ಟು ಸೈಲೆಂಟ್ ಆಗಿ ಹೋಗ್ತಿದ್ದವನ್ನ ನಿಲ್ಸ್ಬಿಟ್ಟು ಜಗಳ ಮಾಡಿ ಜಗಳ ಗಂಟಿ ನೀನು. ಜೈಲಿಂದ ಬಿಡ್ಸ್ಕೊ ಬಂದಿದ್ದು ನಾನೇ. ಪುಣ್ಯಕೋಟಿ ಪ್ರಾಮಿಸ್ ಜ್ಞಾಪಕ ಇದೆ ತಾನೆ? ಈ ಕೊಪ್ಪಿಗಿನ್ ಕಮ್ಮಿ ಇಲ್ಲ, ಕೊಪ್ಪಿ ಕೋಳಿ. ಏನು? ಜಗಳ ಆಡಿದಕ್ಕೆ, ಬಿಡಿಸ್ಕೊಂಡ್ ಬಂದಿದ್ದಕ್ಕೆ ಎಲ್ಲದಕ್ಕೂ ಸೇರಿ ಥ್ಯಾಂಕ್ ಯು ಅಂದೆ. ಕೇಳಿಸ್ತು ನನಗೆ. ಕೋಳಿ ಗೀಳಿ ಅಂತೆಲ್ಲ ಕರಿಬೇಡ. ನಮ್ಮ ಅಪ್ಪ ಅಮ್ಮ ನನಗೆ ಚೆನ್ನಾಗಿರೋ ಹೆಸರನ್ನೇ ಇಟ್ಟಿದ್ದಾರೆ. ಚೆನ್ನಾಗಿದೆ ಅಂತ ನಿನಗೆ ನೀನೇ ಹೇಳ್ಕೊಂಡ್ಬಿಡ್ತೀಯಾ? ಅದು ನಾನು ನಿನಗೆ ಬೇರೆಯವ್ರು ಹೇಳ್ಬೇಕು. ಹಾಯ್, ಸರಿ, ಏನ್ ನಿನ್ನ ಹೆಸರು? ಹಲೋ, ಕೊಬ್ಬಿದ ಕೋಳಿ, ನಿನ್ನನ್ನೇ ಕೇಳ್ತಿರೋದು, ಏನ್ ನಿನ್ನ ಹೆಸರು ಅಂತ. ನನ್ನ ಹೆಸರು ಭಕ್ತಿ ಅಂತ. ಚಿಕ್ಕಮಂಗ್ಳೂರು ಜಿಲ್ಲೆ ಅರ್ಶಿನಕಟ್ಟೆ. ಚಿಕ್ಕಮಂಗ್ಳೂರು ಜಿಲ್ಲೆ ಅರ್ಶಿನಕಟ್ಟೆ. ಚಿಕ್ಕಮಂಗ್ಳೂರು ಜಿಲ್ಲೆ ಅರ್ಶಿನಕಟ್ಟೆ. ಅಗಸ್ತ್ಯ, ಚಿಕ್ಕಿ ತಗೋ. ಸೂಪರ್ ಇದೆಲ್ಲ. ಅಗಸ್ತ್ಯ, ಅಗಸ್ತ್ಯ ಅಂದ್ರೆ ಏನು? ಅದು ನಮ್ಮಪ್ಪ ಇಟ್ಟಿರೋ ಹೆಸರು. ಅಗಸ್ತ್ಯ ಅನ್ನೋದು ಋಷಿ ಮುನಿಯವ್ರ ಹೆಸರಂತೆ. ದೇವರೆಲ್ಲ ಚಿಕ್ಕವರಾಗಿದ್ದಾಗ ದೊಡ್ಡವರಾಗಿದ್ರಂತೆ. ಅವ್ರು ಇನ್ನ ಬದುಕಿದಾರಂತೆ, ಗೊತ್ತಾ? ಹೌದಾ? ಹೌದು. ಚಿಕ್ಕಿ, ಭಕ್ತಿ ಅಂದ್ರೆ ಏನು ಚಿಕ್ಕಿ? ಭಕ್ತಿ ಅಂದ್ರೆ ಭಕ್ತಿ. ಅದ್ ನಂಗೂ ಗೊತ್ತು. ಅದ್ರ ಅರ್ಥ ಏನ ಚಿಕ್ಕಿ? ಕೈ ಮುಗಿ. ಯಾಕೆ? ಕೈ ಮುಗಿ. ಆಯ್ತು, ಕಣ್ಮುಚ್ಚು. ಈಗ ಬನಶಂಕರಿ ಅಮ್ಮನ ಹತ್ರ ಏನ್ ಬೇಕೋ ಬೇಡ್ಕೋ. ನಂಗೆ ಹೊಸ ಸೈಕಲ್ ಬೇಕು. ಆಮೇಲೆ ನಾನು ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ತೆಗಿಬೇಕು. ಚಾನ್ಸೇ ಇಲ್ಲ.
ಇಲ್ಲ. ನೀನ್ ಅದನ್ನ ಹೇಳಿದ್ದು ಏನ್ ಬೇಕನ್ನ ಬೆಳ್ಕೊ ಅಂತ. ನೀನ್ ಕನ್ಯಾಗ್ ಬಿಟ್ಟೆ. ಸಾರಿ. ಆಮೇಲೆ ಏನ್ ಬೇಕು? ಅರ್ಶಿನ್ ಕಟ್ಟೆ ಬಸ್ ಸ್ಟ್ಯಾಂಡ್ ಹತ್ರ ಪಾನಿಪುರಿ ಬೇಕು. ಮತ್ತೆ ಅಪ್ಪ ಬೆಂಗಳೂರಿಂದ ಕೇಕ್ ಎಲ್ಲ ತರ್ತಾರಲ್ಲ ಅದೆಲ್ಲ ಬೇಕು. ಸರಿ, ಆಮೇಲೆ ಅಷ್ಟೇ ಚಿಕ್ಕಿ, ಯೋಚನೆ ಮಾಡು. ನಂಗೆ ಒಂದೇ ಒಂದ್ಸಲ ನಮ್ಮಮ್ಮನ್ ನೋಡ್ಬೇಕು, ಮತ್ತಿನ್ನೇನು ಬೇಡ. ಅಳ್ಬಾರ್ದು ಆಯ್ತಾ? ಈ ಸೈಕಲ್ ಪಾನಿಪುರಿ ಎಲ್ಲ ಬರೀ ಆಸೆ ಅಂತ ನಮ್ಮಪ್ಪ ಯಾವಾಗ್ಲೂ ಹೇಳ್ತಿರ್ತಾರೆ. ಆದ್ರೆ ನೀನ್ ಕೊನೆಯಲ್ಲಿ ಬೇಡ್ಕೊಂಡಲ್ಲ ಅಮ್ಮನ್ ನೋಡ್ಬೇಕಂತ, ಅದು ಮನ್ಸಿಂದ ಬಂದಿದ್ದು. ಭಕ್ತಿ ಅಂದ್ರೆ ಅದೇ, ಭಕ್ತಿ ಅಂದ್ರೆ ಭಕ್ತಿ ಅಷ್ಟೇ. ರಾಜಿ, ಎಣ್ಣೆ ಮುಂದೆ ಹುಷಾರು. ಸ್ವಲ್ಪ ಎಚ್ಚರ ತಪ್ಪಿದ್ರು ಕಷ್ಟ. ಅಕ್ಕ, ಇದೇನು ನಾನ್ ಮೊದಲನೇ ಸಲ ಅಡ್ಗೆ ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಹಾಗೆ ಹೇಳ್ತಾ ಇದ್ದೀರಾ. ಅಕ್ಕ, ನಾಳೆ ಪೂಜೆ ಎಲ್ಲ ಸರಿಯಾಗಿ ಅಮ್ನೋರು ಗರ್ಭಗುಡಿ ಬಾಗಿಲ್ ತೆಗೆದ್ಬಿಟ್ರೆ ಸಾಕು. ಅಷ್ಟಾದ್ರೆ ಸಾಕು ಕಣೆ. ಭಕ್ತಿ ಬೇರೆ ಮನೆಯಲ್ಲಿಲ್ಲ. ಅವಳು ನಮ್ ಕಣ್ಮುಂದೆ ಇದ್ದಿದ್ರೆ ಅಷ್ಟೇ ಸಾಕಾಗ್ತಿತ್ತು. ಆದ್ರೂ ಅಕ್ಕ, ನಮ್ ಪುಟ್ಟಿ ಎಷ್ಟು ಬೇಗ ಬೆಳೆದ್ಬಿಟ್ಲು ಅಲ್ವಾ? ಬೆಳ್ದಿದ್ ಮಾತ್ರ ಅಲ್ಲ, ಜವಾಬ್ದಾರಿನೂ ಅಷ್ಟೇ ಬೇಗ ತಗೊಂಡ್ಬಿಟ್ಲು. ಹೌದು ಕಣೆ. ಅವಳ ವಯಸ್ಸಿನ ಹುಡುಗಿಯರು ಓದ್ತಾ ಕೆಲ್ಸ ಮಾಡ್ತಾ ಅವ್ರಿಗಿಷ್ಟ ಬಂದಾಗ ಬದುಕ್ತಿದ್ದಾರೆ. ಆದ್ರೆ ನಮ್ ಭಕ್ತಿ ಮನೆ ಜವಾಬ್ದಾರಿನ ಹೆಗಲ್ ಮೇಲೆ ಹೊತ್ಕೊಂಡು ತಿರುಗ್ತಾ ಇದ್ದಾಳೆ. ಚಿಕ್ಕ ವಯಸ್ಸಲ್ಲೇ ಅಪ್ಪನ್ ಕಳ್ಕೊಂಡು ಕಷ್ಟನ ಹೊತ್ಕೊಂಡ್ಲು. ಅಪ್ಪನ ಅಷ್ಟು ಪ್ರೀತಿಸ್ತಿದ್ದ ಹುಡುಗಿ ತಾನತ್ರೆ ನನ್ನ ಮನಸ್ಸಿಗೆ ಎಲ್ಲಿ ನೋವಾಗುತ್ತೋ ಅಂತ ಒಂದು ದಿನನು ಅಪ್ಪ ಬೇಕು ಅಂತ ನನ್ ಮುಂದೆ ಕಣ್ಣೀರ್ ಹಾಕ್ಲಿಲ್ಲ ಕಣೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ